ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ತುಂಬ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಟೀಚರು, ಪ್ರೈಮರಿ ಸ್ಕೂಲ್ ಟೀಚರ್ ಎಚ್ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗಿದೆ. ತುಂಬ ಜನ ನನಗೆ ಮೆಸೇಜು ಕಾಲ್ ಮಾಡಿ ಕೇಳ್ತಿದ್ರು, ಸರ್ ಸಿಲೆಬಸ್ ಹೆಂಗೆ ಓದಬೇಕು, ಏನು ಪ್ರಿಪ್ರೇಷನ್ ಮಾಡಬೇಕು, ಎಲ್ಲಿದೆ ನೋಟ್ಸ್ ಯಾವುದು ಓದಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾಯಿದ್ರಿ. 2013-14 ನಾನು ಸಹ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಆಮೇಲೆ ನಾನು ಟಿ ಇ ಟಿನ 2 ಸತಿ ಪಾಸಾಗಿದ್ದೀನಿ. ಮತ್ತು ಸಿ ಟಿ ಇ ಟಿನ ಸಿ ಟಿ ಇ ಟಿ 2 ಸತಿ ಪಾಸಾಗಿದೆ. ಟಿ ಇ ಟಿ ಪಾಸಾಗಿದೆ. ಸಿ ಟಿ ಇ ಟಿ 2 ಸತಿ ಆಗಿದೆ. ಟಿ ಇ ಟಿ 2 ಸತಿ ಆಗಿದೆ. ಹೈಸ್ಕೂಲ್ ಟೀಚರ್ ಪಾಸಾಗಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ನಾನು ಯಾವ ರೀತಿ ನಿಮಗೆ ಪ್ರಿಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಈ ಸೀರೀಸ್ನ ಮಾಡ್ತಾ ಹೋಗ್ತೀನಿ. ಟೀಚರ್ಸ್ ಪೋಸ್ಟಿಗೆ ಏನೇನು ಓದಬೇಕು ಅಥವಾ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ತುಂಬ ಈಸಿ, ಟೀಚರ್ ಎಕ್ಸಾಮ್ನ ಪಾಸ್ ಮಾಡೋದು ತುಂಬ ಈಸಿ. ಯಾವಾಗ ಅಂತಂದರೆ ನೀವು ಹೈಸ್ಕೂಲ್ ಬುಕ್ಸು ಗೊತ್ತಾಗ್ತಿದೆಯಾ, ಏನಂತಂದರೆ ಎನ್ ಸಿ ಆರ್ ಟಿ ಮತ್ತು ಡಿ ಎಸ್ ಸಿ ಆರ್ ಟಿ. ಡಿ ಎಸ್ ಸಿ ಆರ್ ಟಿನ ಓದಿರಲೇಬೇಕು, ಗೊತ್ತಾಗ್ತಿದೆಯಾ. ನಾನು ತುಂಬ ವಿದ್ಯಾರ್ಥಿಗಳು ಹೇಳ್ತೀನಿ, ಡಿ ಎಸ್ ಆರ್ ಟಿ ಮತ್ತು ಎನ್ ಸಿ ಆರ್ ಟಿನ ಓದಿರಲೇಬೇಕು ಅವರು. ಯಾಕೆಂದರೆ ಎಲ್ಲ ಸಿಲೆಬಸ್ ಏನಿದೆ ಮತ್ತು ಹೈಸ್ಕೂಲ್ ಬುಕ್ಸಲ್ಲಿ, ಪ್ರೈಮರಿ ಸ್ಕೂಲ್ ಬುಕ್ಸಲ್ಲಿ ಏನಿದೆ ಅದೇ ಸೇಮ್ ಕ್ವಶನ್ಸ್ನ ಇದರಲ್ಲಿ ಕೇಳ್ತಾರೆ, ಗೊತ್ತಾಗ್ತಿದೆ. ಏನು ಸಿಲೆಬಸ್ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಸಿಲೆಬಸ್ನ ನೋಡೋಣ, ಅದಕ್ಕೆ ತಕ್ಕಂಥ ಕಂಟೆಂಟ್ನ ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನ 15 ಮಾರ್ಕ್ಸು, ತುಂಬ ಈಸಿ ಕ್ವಶನ್ಸ್ ಇರುತ್ತೆ, ನೇರವಾದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರಲ್ಲ, ತುಂಬ ಈಸಿ ಕ್ವಶನ್ಸ್ ಇರುತ್ತೆ. ಇನ್ನು ಪ್ರಚಲಿತ ವಿದ್ಯಮಾನ ಸೇಮ್ ಕರೆಂಟ್ ಅಫೇರ್ಸ್ ಅಷ್ಟೇ. ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡ್, ಯಾಕೆ ನೀವು ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ನೇರವಾದ ಪ್ರಶ್ನೆಗಳಿದೆ. ಇದು ಕೆ ಇ ಥರ ಏನು ಟಫ್ ಮಾಡಲ್ಲ, ಅರ್ಥ ಆಗ್ತಿದೆಯಾ. ಮತ್ತಿನ್ನು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲ ಇದೆ. ಇವೆಲ್ಲವೂ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಹೇಳಬೇಕು ಅಂತಂದರೆ, ಇದ್ರ ಆಲ್ರೆಡಿ ನೀವು ಏನು ಬಿ ಎಡ್ ಅಥವಾ ಡಿ ಎಡ್ ಕಲಿಬೇಕಾದ್ರೆ ಕಲ್ತಿರ್ತಿರಲ್ಲ, ಅದೇ ಸಿಲೆಬಸ್ನ ನೀವು ಕರೆಕ್ಟಾಗಿ ಓದಿದ್ರೆ ಇಲ್ಲಿ ಆನ್ಸರ್ ಮಾಡ್ಬೋದು. ಅಥವಾ ನೀವು ಟೀಚಿಂಗ್ ಪ್ರಾಕ್ಟೀಸ್ಗೆ ಹೋದಾಗ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ, ಅಲ್ಲಿನ ಟೀಚಿಂಗ್ ಮೆಥಡಾಲಜಿನ ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ಇದಕ್ಕೆ ಎಕ್ಸಾಮ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದು. ಒಟ್ಟು 100 ಅಂಕಗಳಿಗೆ ಪೇಪರ್ 1 ಇರುತ್ತೆ, ಗೊತ್ತಾಗ್ತಿದೆಯಾ. ಪೇಪರ್ 1 100 ಅಂಕಗಳಿಗಿರುತ್ತೆ, ಮತ್ತು ಪೇಪರ್ 2 100 ಅಂಕಗಳಿಗಿರುತ್ತೆ. ಈಗ ಸಿಲೆಬಸ್ ಪ್ರಕಾರ ಯಾವ ಬುಕ್ಕು ಏನು ಓದಬೇಕು ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯ ಜ್ಞಾನಕ್ಕೆ ನೋಡಿ, ಈಗ ಆಲ್ರೆಡಿ ಗೊತ್ತು ನಿಮಗೆ, ಪ್ರಶಸ್ತಿಗಳು ಬರುತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ವ್ಯಕ್ತಿಗಳು ಮರಣ ಹೊಂದಿದ್ರೆ ಅವ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಯಾವ್ದಾದ್ರು ಪ್ಲೇಸ್ ನ್ಯೂಸಲ್ಲಿದ್ದರೆ ಅದ್ರ ಬಗ್ಗೆ ಬರುತ್ತೆ. ಯಾವ್ದಾದ್ರು ಟೆಕ್ನಾಲಜಿ ನ್ಯೂಸಲ್ಲಿದ್ದರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಫೇಮಸ್ ಬುಕ್ಗಳ ಬಗ್ಗೆ ಕೇಳ್ತಾರೆ, ಕೃತಿಗಳ ಬಗ್ಗೆ ಕೇಳ್ತಾರೆ. ಹಾಗಾಗಿ ಆ ಒಂದು ಸಿಲೆಬಸ್ಸು ಎಲ್ಲಿ ಓದಬೇಕು ಅಂತಂದರೆ, ನಾವು ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಸಾಮಾನ್ಯ ಜ್ಞಾನ ಸಿದ್ಧಾಂತದಲ್ಲಿ ಆಲ್ಮೋಸ್ಟ್ ಆಲು ಸಾಮಾನ್ಯ ಜ್ಞಾನ ಏನು ಇಲ್ಲಿ ಕವರ್ ಆಗಿದೆ ನೋಡಿ. ಈ ಪುಸ್ತಕದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಒಂದೇ ಕಡೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಾ. ನೋಡಿ ಎಕ್ಸಾಂಪಲ್ಲು ಪ್ರಶಸ್ತಿಗಳು, ಅರ್ಥ ಆಗ್ತಿದೆಯಾ. ಪ್ರಶಸ್ತಿಗಳ ಬಗ್ಗೆ ಎಲ್ಲ ಪ್ರಶಸ್ತಿಗಳು ಏನು ನಿಮ್ಗೆ ಯಾವುದು ಮೂಲ ಪ್ರಶಸ್ತಿಗಳ ಬಗ್ಗೆ, ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಕೊಟ್ಟಿದ್ದೀವಿ. ಕ್ರೀಡೆಗೆ ಸಂಬಂಧಪಟ್ಟ 1-2 ಕ್ವಶನ್ ಕಂಪಲ್ಸರಿ ಟೀಚರ್ ಪೋಸ್ಟಿಗೆ ಕಾಲ್ ಮಾಡ್ತಾರೆ. ಮತ್ತು ಪ್ರಪಂಚದ ಪ್ರಮುಖ ವಿಶೇಷಗಳ ಬಗ್ಗೆ ಕೊಟ್ಟಿದ್ದೀವಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ದಿನಗಳು, ಸಾಮಾನ್ಯ ಜ್ಞಾನ, ಇಷ್ಟನ್ನು ಸಹ ಸಂಪೂರ್ಣವಾಗಿ ನಿಮಗೆ 75ರಿಂದ 80 ಪೇಜಲ್ಲಿ ನಿಮ್ಮ ಟೀಚರ್ ಪೋಸ್ಟ್ಗೆ ಅಥವಾ ಏನು ಮುಂಬರುವ ಎಕ್ಸಾಮ್ಸ್ಗೆ ಕವರ್ ಆಗೋ ಥರ ಕೊಟ್ಟಿದ್ದೀವಿ. ಅದಾದಮೇಲೆ ಸಾಮಾನ್ಯ ಕನ್ನಡ, ನಾನು ಇದು ಹೇಳಿದೆ, ಕನ್ನಡನೂ ಸಹ ನಾವು ಇದರಲ್ಲಿ ಕೊಟ್ಟಿದ್ದೀವಿ. 30 to 40 ಪೇಜಸ್ ಇದೆ. ಅದರಲ್ಲಿ ನಿಮಗೆ ನೋಡಿದ್ರೆ ಕನ್ನಡದ ಹಿಸ್ಟ್ರಿ ಕೊಟ್ಟಂಗೆ ಕನ್ನಡನೂ ಸಹ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸು ಕನ್ನಡನೂ ಕವರ್ ಮಾಡಿದ್ದೀವಿ, ಗೊತ್ತಾಗ್ತಿದೆ. ಆಮೇಲೆ ಗಣಕಯಂತ್ರ ನೋಡಿ, ಇದು ಹಿಸ್ಟ್ರಿ ಅಲ್ವಾ. ಇದೇ ರೀತಿ ನೀವು ಕನ್ನಡ ನೋಡಿದರೆ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಕನ್ನಡ. ನೋಡಿ ನಿಮಗೆ ನೈತಿಕತೆ ಒಂದು ಚಾಪ್ಟರ್ ಇದೆ ಅಲ್ವಾ, ನೈತಿಕತೆನೂ ಸಹ ಇದರಲ್ಲಿ ಕವರ್ ಆಗಿದೆ. ಅರ್ಥ ಆಗ್ತಿದೆಯಾ. ನೈತಿಕತೆ ಇದರಲ್ಲಿ ಫುಲ್ ಕವರ್ ಆಗಿದೆ. ಒಂದು 8ರಿಂದ 10 ಪುಟಗಳಲ್ಲಿ ಕೊಟ್ಟಿದ್ದೀವಿ. ನಿಮಗೆ ನೈತಿಕತೆಗೆ ಸಂಬಂಧಪಟ್ಟಂಥ ಮಾಹಿತಿನೂ ಇದರಲ್ಲಿ ಕವರ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ, ಇನ್ನು ಕೆ ಎ ಪಠ್ಯಕ್ರಮ ಬಿಡಿ, ಎನ್ವೈರ್ಮೆಂಟ್ ಕವರ್ ಆಗಿದೆ. ಪಾಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ನೋಡಿ ಕಂಪ್ಯೂಟ್ರು. ನಿಮಗೆ ಕಂಪ್ಯೂಟರ್ ಏನು 30 ಮಾರ್ಕ್ಸ್ ಇದೆ ಅಥವಾ 10 ಮಾರ್ಕ್ಸ್ ಇದೆ ಕಂಪ್ಯೂಟ್ರು. ಇದರಲ್ಲಿ ಶಾರ್ಟಾಗಿ 30 ಏನು ನಿಮಗೆ 30ರಿಂದ 40 ಪೇಜಲ್ಲಿ ಕಂಪ್ಯೂಟರ್ಗೆ ಏನು ಬೇಕು ಇಂಪಾರ್ಟೆಂಟ್ ಅಂದರೆ, ಈ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿ ಕಂಪ್ಯೂಟರ್ಗೆ ಏನು ಬೇಕು ಅದನ್ನು ನಾವು QR ಕೋಡಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದರಲ್ಲಿ ಇದು ಕಂಪ್ಯೂಟ್ರು ಕವರ್ ಆಗಿದೆ, ಆಯಿತಾ. ನಿಮಗಲ್ಲಿ ಕಂಪ್ಯೂಟರ್ ನೋಡಿ 15 ಮಾರ್ಕ್ಸ್ ಏನಿದೆ, 15 ಮಾರ್ಕ್ಸಿಗೆ ಮತ್ತು ಇದರಲ್ಲಿ 15 ಮಾರ್ಕ್ಸ್, ಒಟ್ಟು ಟೋಟಲ್
ನೀವು 30 ಮಾರ್ಕ್ಸ್ಗೆ ಏನು ಕವರ್ ಆಗುತ್ತೋ ಇದು ಇಲ್ಲಿದೆ. ಟೋಟಲ್ 15 ಮಾರ್ಕ್ಸ್ HSTR ಮತ್ತು GPSRಗೆ 15 ಮಾರ್ಕ್ಸ್ ಇದೆ. ಒಂದ್ಸತಿ ಓದಿದ್ರೆ ನಿಮ್ಗೆ ಎಲ್ಲ ಏನು ಇಂಪಾರ್ಟೆಂಟ್ ಎಕ್ಸಾಮಿಗೆ ಬೇಕಾದಂಥ ಮಾಹಿತಿ ಮಾತ್ರ ಇದರಲ್ಲಿ ಕವರ್ ಆಗಿದೆ. ಶಾರ್ಟಾಗಿ ನೀವೇನಾದರೂ ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಬರೋದಿನ ಕನ್ನಡ. ನೋಡಿ ನಾನು ಹೇಳಿದೆ ಸಾಮಾನ್ಯ ಜ್ಞಾನ, ನಾನು ಹೇಳಿದೆ ಪ್ರಶಸ್ತಿಗಳು, ಎಲ್ಲ ಪ್ರಶಸ್ತಿಗಳು, ಭಾರತ ರತ್ನ ಪ್ರಶಸ್ತಿಯಿಂದ ಹಿಡಿದು ಸಣ್ಣ ಸಣ್ಣ ಪ್ರಶಸ್ತಿಗಳು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನೂ ಇದರಲ್ಲಿ ಕವರ್ ಮಾಡಿದ್ವಿ. ಗೊತ್ತಾಗ್ತಿದೆ ಯಾವ್ಯಾವ ಗ್ರಾಮಿ ಪ್ರಶಸ್ತಿ, ಫುಲ್ ಟೀಚರು ಗೊತ್ತಾಗ್ತಿದೆ, ಆಸ್ಕರು, ಮ್ಯಾನ್ ಬುಕ್ಕರು, ಸರಸ್ವತಿ ಸಮ್ಮಾನ, ವ್ಯಾಸ ಸಮ್ಮಾನ, ಎಲ್ಲ ರೀತಿಯ ಕರೆಂಟ್ ಅಫೇರ್, ಸಾಮಾನ್ಯ ಜ್ಞಾನ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಷ್ಟು ಸಿಲೆಬಸ್ಸು ನಿಮಗೆ ಇದರಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ಎಕ್ಸ್ಟ್ರಾ ಬೇರೆ ಬೇರೆ ಇದನ್ನು ಓದೋದು ಒಂದೇ ಕಡೆ ಸಿಗುತ್ತೆ. ನೆಕ್ಸ್ಟ್ ಕನ್ನಡ, ನಿಮಗೆ ಕನ್ನಡದಲ್ಲಿ ಬೇಕಾದಂಥ ಎಲ್ಲ ವಿಷಯಗಳಿದೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ಇದರಲ್ಲಿ ಸಂಪೂರ್ಣವಾಗಿ 30 ಪೇಜಲ್ಲಿ ನಾವೆಲ್ಲವನ್ನು ಸಂಪೂರ್ಣವಾಗಿ ಕವರ್ ಮಾಡಿದ್ದೀವಿ. ನೋಡಿ ಎಕ್ಸಾಂಪಲ್ ಇದು ಸ್ಯಾಂಪಲ್ ಪೇಜ್ ಇರೋದ್ರಿಂದ ಯಾವ ಇವು ಏನು ವಚನಕಾರರು ಮತ್ತು ವಚನಕಾರರ ಕೆಲವು ನಾಮಗಳನ್ನ ಇಲ್ಲಿ ಕೊಟ್ಟಿದ್ವಿ. ಗೊತ್ತಾಗ್ತಿದೆ. ನೆಕ್ಸ್ಟ್ ಅಕ್ಕ ಮಹಾದೇವಿಯರು, ಇದೇ ರೀತಿ ಕನ್ನಡದ ಬಗ್ಗೆ ಎಲ್ಲ ಕನ್ನಡದ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿನೂ ಇದರಲ್ಲಿ ನಾವು ನಿಮ್ಗೆ ಕೊಟ್ಟಿದ್ವಿ. ಗೊತ್ತಾಗ್ತಿದೆ. ಅದು ಬಿಟ್ಟು ಇನ್ನು ಏನು ಪೊಲೀಸ್ ಇನ್ಫಾರ್ಮೇಷನ್ ಬಿಡಿ, ಇದು ನಿಮಗೇನು ಯೂಸ್ ಆಗಲ್ಲ, ಆದರೆ PCಗೆ PSI ಓದೋರಿಗೆ ಯೂಸ್ ಆಗುತ್ತೆ. ಹಾಗಾಗಿ ನೋಡಿ ಇದರಲ್ಲಿ ಏನೇನು ಕವರ್ ಆಗುತ್ತೆ ಈ ಬುಕ್ಸಲ್ಲಿ ಅಂತ ನೀವು ನೋಡೋದಾದರೆ, ಒಂದು ಸಾಮಾನ್ಯ ಜ್ಞಾನ 15 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಮತ್ತು ಪ್ರಚಲಿತ ಇದು ಸಾಮಾನ್ಯ ಕನ್ನಡ 10 ಮಾರ್ಕ್ಸಿಗೆ ಕನ್ನಡ ಆಗುತ್ತೆ. ಮತ್ತು ಕಂಪ್ಯೂಟ್ರು ಕವರ್ ಆಗುತ್ತೆ. ಜೊತೆಗೆ ಯಾರಾದರೂ ಸೆಕೆಂಡ್ ಪೇಪರ್ಗೆ ಏನಾದರೂ ನೀವು ಹಿಸ್ಟ್ರಿ ಮತ್ತು ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ ಓದಿದರೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸೈನ್ಸು, ಸೋಷಿಯಲ್ ಸೈನ್ಸು ನಾವು ಬೇಸ್ಡ್ ಆನ್ ಏನು ಗೊತ್ತಾ NCERT ಮತ್ತು DSCERT. ಈಗ ಅಪ್ಲೈಡ್ ಸೈನ್ಸ್ ನೋಡಿ, ಭೌತ ವಿಜ್ಞಾನ ಸೈನ್ಸಿಗೆ ಹೋದರು ಅಪ್ಲೈಡ್ ಸೈನ್ಸು ಕವರ್ ಆಗುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಹೋದವ್ರಿಗೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಇಷ್ಟೂ ಮತ್ತು ವ್ಯವಹಾರ ಅಂತ ಬರುತ್ತೆ. ಎಲ್ಲ ಇನ್ಫಾರ್ಮೇಷನು ನೀವು ಒಂದೇ ಪುಸ್ತಕದಲ್ಲಿ ನೋಡ್ಬೋದು. ಕೇಳ್ತಿದ್ರು ತುಂಬ ಜನ ವಿದ್ಯಾರ್ಥಿಗಳು, ಸರ್ ನಮಗೆ ಟೀಚರ್ ಪೋಸ್ಟ್ಗೆ ಇದನ್ನು ಯಾವ ರೀತಿ ಓದಬೇಕು ಈ ಪುಸ್ತಕನ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೀನಿ. ಇಷ್ಟು ಸಿಲೆಬಸ್ ನಿಮಗೆ ಅಟ್ಲೀಸ್ಟ್ ಎಷ್ಟು ಮಾರ್ಕ್ಸ್ ಅಂತಂದರೆ 15, 25, 25, 30, 25, 5, 40, 40 + 100, 120, 130 ಮಾರ್ಕ್ಸ್ಗೆ ನಿಮ್ಗೆ ಇದೇ ಪುಸ್ತಕದಲ್ಲಿ ಎಲ್ಲ ವಿಷಯಗಳು ಕವರ್ ಆಗುತ್ತೆ. ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಸಪ್ರೇಟಾಗಿ ಸೆಕೆಂಡ್ ಪೇಪರ್ ಕವರ್ ಆಗುತ್ತೆ. ಜೊತೆಗೆ ನಿಮಗೆ ಏನು ಈ ನೈತಿಕತೆ 10 ಮಾರ್ಕ್ಸ್ಗೂ ಸಹ ಕವರ್ ಆಗುತ್ತೆ. ಇದರಲ್ಲಿ ಆರೋಗ್ಯ ಶಿಕ್ಷಣ ಕೊಟ್ಟಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ನಿಮಗೊಂದು ಏನಿಲ್ಲ ಅಂತಂದರೂ ಈ GS ಪೇಪರಲ್ಲೇ ನಿಮ್ಗೆ 50ರಿಂದ 60 ಮಾರ್ಕ್ಸು ಒಂದೇ ಪುಸ್ತಕದಲ್ಲಿ ಕವರ್ ಆಗುತ್ತೆ. ಸಿಲೆಬಸ್ ಕವರ್ ಆಗಿದೆ, ನೀವು ಓದಬೇಕಷ್ಟೇ. ಯಾಕೆಂತಂದರೆ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಬೇಕಾದ್ರೆ ಮುಂದಿನ ದಿನಗಳಲ್ಲಿ. ಬೇಸಿಕ್ಕಾಗಿ ಇದರಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದು ರೆಫರ್ ಮಾಡ್ತಿದ್ದೀನಿ, NCERT ಮತ್ತು DSCERT ಓದಬೇಕಿತ್ತು. ನೀವು ಏನಾದರೂ ನೀವು ಓದಿಲ್ಲ ಅಂತಂದರೆ ಈ ಪುಸ್ತಕನ ರೆಫರ್ ಮಾಡಿದ್ರೆ ನಿಮ್ಗೆ ಅದರಲ್ಲಿರೋ ಎಲ್ಲ ಅಂಶಗಳು ಸಹ ಇದರಲ್ಲಿ ಕವರ್ ಆಗುತ್ತೆ. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಆ್ಯಸ್ ಎ ಟೀಚರ್ ಆಗಬೇಕು ಅಂದರೂ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರಬೇಕು. ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು ಅನ್ನೋ ನಾಲೆಡ್ಜ್ ಇತ್ತು ಅಂತಂದರೆ ಖಂಡಿತ ಈ ಪರೀಕ್ಷೆನ ಈಸಿಯಾಗಿ ಪಾಸ್ ಮಾಡ್ಬೋದು. ಈಗ ಶಾರ್ಟ್ ಟರ್ಮ್ ಇದೆ, ನಿಮ್ಗೇನಿಲ್ಲ ಅಂದರೆ ಒಂದು 40 ಡೇಸ್ ಇರ್ಬೋದು ಅಷ್ಟೇ. ಈ 40 ಡೇಸಲ್ಲಿ ನೀವು ಎಲ್ಲ ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ಓದೋದಕ್ಕಿಂತ ಒಂದೇ ಕಡೆ ಎಲ್ಲ ಸೋರ್ಸಸ್ನು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾಕೆ ಅಂತಂದರೆ ನಾನು ಸಹ ಒಬ್ಬ ಶಿಕ್ಷಕನಾಗಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತು ಆಲ್ರೆಡಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸಹ ತುಂಬ TET ಮತ್ತು CTET ಎಕ್ಸಾಮ್ಸ್ಗಳು ಮತ್ತು ಹೈಸ್ಕೂಲ್ ಟೀಚರ್ ಎಕ್ಸಾಮ್ನ ಪಾಸ್ ಮಾಡಿ ಸಹ ನಾನು ವರ್ಕ್ ಮಾಡಿರೋ ಅನುಭವದಿಂದ ಹೇಳ್ತಾ ಇದ್ದೀನಿ. ನಿಮಗೆ ಈ ಪುಸ್ತಕ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಾಗ್ತದೆ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಇದು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅಂತಂದರೆ, ನಾನು ಹೇಳಿದ್ದೀನಿ ನಿಮಗೆ ಎಲ್ಲ ಒಂದು ಟೀಚರ್ ಬಂದರೆ ಒಂದು ಏನು ಕರ್ನಾಟಕ ಸರ್ಕಾರದ ಗ್ರೂಪ್ C ಪೋಸ್ಟ್ಗಳಲ್ಲಿ ಏನೇನು ಕಾಲ್ಫಾರ್ಮ್ ಆಗ್ತಾರೆ ಅದಕ್ಕೆ HSTR, GPSTR, TET, PC ಮತ್ತು PSI, ESI ಎಲ್ಲ ಪೋಸ್ಟ್ಗೂ ಅನುಕೂಲ ಆಗೋ ಥರ ನಾವಿಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಗೊತ್ತಾಗ್ತಿದೆಯಾ, 20+ ಎಕ್ಸಾಮ್ಸ್ ಕಾನ್ಸೆಪ್ಟ್ಸು, PYQ ಎಲ್ಲ ಪ್ರಶ್ನೆಗಳನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಪ್ರಶ್ನೆಗಳಲ್ಲ, ಅದರಲ್ಲಿರೋ ಕಾನ್ಸೆಪ್ಟ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಬೇಕಾದ್ರೆ ನೀವು ತೆಗೆದು ನೋಡ್ಬೋದು. ಗೊತ್ತಾಗ್ತಿದೆ. ಮತ್ತು ಡಯಾಗ್ರಾಮ್ಸು ಮತ್ತು ಫ್ಲೋ ಚಾರ್ಟ್ನ ಕೊಟ್ಟಿದ್ದೀವಿ. ಕೂತ್ಕೊಂಡು ಕರೆಕ್ಟಾಗಿ ನೀವು ಓದಿದ್ರೆ ಆರಾಮ್ಸೆ ಈ ಬುಕ್ಕು ನಿಮಗೆ ಎಲ್ಲ ಈ ಸಿಲೆಬಸ್ ಬೇಕಾದ್ರೆ ನೋಡಿ. ಈ ಸಿಲೆಬಸ್ ಎಲ್ಲ ಸಿಲೆಬಸ್ಸು ಏನು ಹೇಳಿದೆ, ನಾನು ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೀವು ಹೇಳಿದ್ನಲ್ಲ, ಇದರಲ್ಲಿ ಆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಏನೇನು ಸಿಲೆಬಸ್ ಇದೆ ಎಲ್ಲ ಸಿಲೆಬಸ್ಸು ನಾವು ಇಲ್ಲಿ ಕವರ್ ಮಾಡಿದ್ವಿ. ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು ನೋಡ್ತಾ ಹೋಗ್ಬೋದು ಬೇಕಾದ್ರೆ. ನೋಡಿ ಎಕ್ಸಾಂಪಲ್ ಕರ್ನಾಟಕ ಇತಿಹಾಸ ಮತ್ತು ಸೈನ್ಸರ್ಗೂ ಸಹ ನಾವೇನು ಮಾಡಿದ್ದೀವಿ, ಆಲ್ಮೋಸ್ಟ್ ಆಲು ಎಲ್ಲ ಸಬ್ಜೆಕ್ಟು, ಜೀವಕೋಶದ ಎಲ್ಲ ಏನು NCERT ಮತ್ತು DCERTನ ಆಧರಿಸಿನೇ ನಾವು ಇದನ್ನು ಮಾಡಿದ್ವಿ. ಹಾಗಾಗಿ ನೀವು ಈ ಪುಸ್ತಕನ ಓದಿದ್ರೆ ಖಂಡಿತ ನಿಮಗೆ NCERTಲಿ ಇರೋ ಅಂಶಗಳು ಖಂಡಿತ ಕವರ್ ಆಗುತ್ತೆ. ನೀವು ಬೇಕು ಅಂತಂದರೆ ಇದರದ ಲಿಂಕ್ ನಾವು ಶೇರ್ ಮಾಡಿರ್ತೀನಿ, ನೋಡಿ. ಸಿಲೆಬಸ್ ನೋಡಿನೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಟೀಚರ್ ಪೋಸ್ಟ್ ಸಿಲೆಬಸ್ ಇಟ್ಕೊಂಡು ಅದರಲ್ಲಿ ಏನೇನು ಅಂಶಗಳು ಕವರ್ ಆಗಿದೆ ಎಲ್ಲ ಅಂಶಗಳು ಇದರಲ್ಲಿ ಕವರ್ ಆಗಿದೆ. ಬೇಕಾದರೆ ಈ ಪುಸ್ತಕನ ತೊಗೊಂಡು ಓದಿ ಅಂತ ಹೇಳ್ತಾ ಎಲ್ಲರಿಗೂ ಮುಂದಿನ ಟೀಚರ್ ಪೋಸ್ಟ್ಗೆ ಅನುಕೂಲ. ಮುಂದೆ ಯಾವ ರೀತಿ ಸಬ್ಜೆಕ್ಟ್ ವೈಸ್ ಬೇಕಾದ್ರೆ ಡಿಕೋಡ್ ಮಾಡೋಣ, ಯಾವ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸ್, ಸೈನ್ಸ್ ಹೆಂಗೆ ಓದಬೇಕು, ಸೋಷಿಯಲ್ ಸೈನ್ಸ್ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತೀನಿ. ನಿಮಗೆ ಬೇಸಿಕ್ ಒಂದು ಟೋಟಲಾಗಿ ಎಲ್ಲ ಸಿಲೆಬಸ್ ಕವರ್ ಆಗಿರೋ ಪುಸ್ತಕ ನಿಮಗೆ ಸಿಲೆಬಸ್ಸು ಒಂದೇ ಕಡೆ ಸಿಗುತ್ತೆ ಅಂತ ಹೇಳ್ತಾ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್.